ನಮಸ್ಕಾರ ಕರ್ನಾಟಕ ಸುವರ್ಣ ನ್ಯೂಸ್. ಒಟ್ಟಿಗೆ ಏನು ತಿಂತೀರಿ? ದರ್ಶನ್ ಮೇಲೆ ಯಾಕಿಷ್ಟು ನಿಮ್ಮ ಟಾರ್ಗೆಟ್? ಅಥವಾ ರಾಜ್ಯದಲ್ಲಿ ದೇಶದಲ್ಲಿ ಇದು ಒಂದು ಮಾತ್ರ ಕೊಲೆನ ಆಗಿರೋದು ಅಥವಾ ಬೇರೆ ಕೊಲೆಗಳೇ ಆಗಿಲ್ವಾ? ಯಾಕೆ ನಿಮಗೆ ಇಷ್ಟೊಂದು ಟಾರ್ಗೆಟ್ ಎನ್ನುವಂಥ ವಿಚಾರದ ಬಗ್ಗೆ ನೀವು ಮುಂದೆ ಮಾತಾಡಕ್ಕೆ ಬಂದಿನಿ. ಇಡೀ ಕರ್ನಾಟಕದೊಳಗೆ ಈ ಸುವರ್ಣ ನ್ಯೂಸಿನವರಂತೂ ಯಾವ ಮಟ್ಟಿಗೆ ಅವ್ರನ್ನ ತೇಜೋವಧೆ ಮಾಡ್ತಾ ಇದ್ದಾರಪ್ಪ ಅಂದ್ರೆ ದರ್ಶನ್ ಅವ್ರನ್ನ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಈ ಜೀವಮಾನದೊಳಗೆ ಒಬ್ಬನ ಏನಾರ ಮಾನವೀಯತೆಯನ್ನು ಮರ್ತು ಬಿಟ್ರಿ ಏನಂತೀವಿ ನಾವು. ಮಾಧ್ಯಮಗಳು ಯಾವತ್ತಿಗೂ ದೇಶವನ್ನು ಕಾಯುವ ನಾಲ್ಕನೇ ಅಂಗವಾಗಿರಬೇಕು. ಆದರೆ ನೀವು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಈ ಮೂರೂ ಆದಮೇಲೆ ಮಾಧ್ಯಮಾಂಗ ಎನ್ನುವಂಥದ್ದು ಬಹುದೊಡ್ಡ ಅಂಗವಾಗಿರುವಂಥದ್ದು. ಅದು ಕೂಡ ದೇಶದಲ್ಲಿ ಬಹಳ ದೊಡ್ಡ ಕೆಲಸವನ್ನು ಮಾಡಬೇಕು. ಅದು ಬಿಟ್ಟರು ದಡ್ಡ ಕೆಲಸವನ್ನು ಮಾಡ್ತಾ ಇದ್ರಿ, ಹಸಿ ದಡ್ಡ ಕೆಲಸವನ್ನು ಮಾಡ್ತಾ ಇದ್ರಿ, ಮತ್ತು ಟಾರ್ಗೆಟ್ ಮಾಡ್ತಾ ಇದ್ರಿ. ಇದೇ ರೀತಿ ರಾಜಕಾರಣಿಗಳ ವಿಷಯದಲ್ಲೂ ಕೂಡ ತೋರಿಸಿದ್ದೀರಾ. ಇವತ್ತು ರಾಜ್ಯದಲ್ಲಿ ಮಾಜಿ CM ಆಗಿರ್ತಕ್ಕಂಥ ಯಡಿಯೂರಪ್ಪನವರ ಮೇಲೆ ಫೋಕ್ಸೋ ಕೇಸ್ ಇದೆ. ಅದನ್ನು ಇದೇ ರೀತಿ ಚರ್ಚೆ ಮಾಡ್ತಾ ಇದ್ದೀರಾ, ಪದೇ ಪದೇ ಚರ್ಚೆ ಮಾಡ್ತಾ ಇದ್ದೀರಾ. ಇವತ್ತು ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರ ಮೇಲೆ ಮೂಡ ಕೇಸ್ ಹಗರಣದ ಒಂದು ಪ್ರಕರಣ ಇದೆ, ಅದನ್ನು ಕೂಡ ಚರ್ಚೆ ಮಾಡಿದಿರಾ. ಈಗಿನ ಪ್ರಸ್ತುತ ರಾಜಕಾರಣಿ, ಈಗಿನ CM ಆಗಿರುವಂಥ, ಈಗಿನ ಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರ ಮೇಲೆ ಕೂಡ ಒಂದು ಕೇಸ್ ಇದೆ. ಆ ಕೇಸ್ ಬಗ್ಗೆ ಯಾವತ್ತಾದ್ರೂ ಚರ್ಚೆ ಮಾಡಿದಿರಾ? ಇಲ್ಲ. ಕೇವಲ ನಟ ದರ್ಶನ್. ನೋಡಿ, ದರ್ಶನ್ ಅವರ ವಿಚಾರದಲ್ಲಿ ಯಾಕೆ ನೀವು ಇಷ್ಟೊಂದು ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದೀರಿ ಮತ್ತು ಆ ದರ್ಶನ್ ಅವರ ಮೇಲೆ ಇರುವಂಥ ನಿಮಗೆ ಸೇಡಾದರೂ ಏನೋ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಮಾನವೀಯತೆ ಅನ್ನೋದು ಮರ್ತು ಬಿಟ್ಟಿರಿ ನೀವು. ನೋಡ್ರಿ, ನಿಜವಾಗ್ಲೂ ಎಲ್ರಿಗೂ ಕೂಡ ಕೆಟ್ಟ ಸಮಯ ಬಂದೇ ಬರ್ತದ. ಆದ್ರೆ ನೀವು ಅರ್ಥ ಮಾಡ್ಕೊಂಡ್ರೆ ನಮಗೆ ಕೆಟ್ಟ ಸಮಯ ಬರೋದಿಲ್ಲ. ದರ್ಶನ್ ಕೊಲೆ ಮಾಡಿದ್ದಾನೆ. ನೋಡ್ರಿ, ಈ CC ಕ್ಯಾಮ್ರಾ ಏನ್ರಿ ಇಟ್ರಿ ಅಥವಾ ಪೊಲೀಸರು ಯಾರು ಬಂದು ನಿಮಗೆ ಸಿನಿಮಾದೊಳಗೆ ಹಿಂಗೆ ಮಾಡಿದ್ನ ಹಿಂಗಿಲ್ಲ ಅಂತೇಳಿ ಅಲ್ಲಿ ಜೈಲೊಳಗೆ ಹಿಂಗೆ ಮಕ್ಕಣ್ಣನ ನಿದ್ದೆ ಮಾಡ್ಯಾನ, ನಿದ್ದೆನೇ ಮಾಡವಲ್ಲ, ಹಾಸಿಗೆ ಇಲ್ಲ, ದಿಂಬಿಲ್ಲ ಅಂತ ನೀವೇ ಪ್ರಶ್ನೆ ಮಾಡಿ ಹೇಳ್ಬಿಡ್ತೀರಲ್ಲ. ಯಾರು ಹೇಳ್ತಾರೆ ನಿಮಗೆ ಈ ವಿಷಯಗಳಂತ? ದರ್ಶನ್ ಅವರ ರೂಮ್ನೊಳಗೆ CC ಕ್ಯಾಮ್ರಾ ಇಟ್ಟರೆ ಅಥವಾ ನೀವೇ ದಿನ ಹೋಗಿ ಭೇಟಿ ಮಾಡಬಾರಕತ್ತೀರ ಆತನ ಕಷ್ಟಗಳಿಗೆ ಕೇಳ್ಕೊಂಡು? ಅತಿಯಾಗಿ ಆತನನ್ನು ಟಾರ್ಗೆಟ್ ಮಾಡ್ತಾ ಇದ್ರಿ. ಇದು ಒಳ್ಳೆಯದಲ್ಲ. ನಿಜವಾಗ್ಲೂ ಒಬ್ಬ ವ್ಯಕ್ತಿಯನ್ನು ಎಷ್ಟರ ಮಟ್ಟಿಗೆ ತೇಜೋವಧೆ ಮಾಡಬೇಕು ಅದಕ್ಕಿಂತ ಮಿತಿಮೀರಿ ತೇಜೋವಧೆಯನ್ನು ಮಾಡ್ತಾ ಇದ್ರಿ. ಇದು ದೇಶದ ಬಹಳ ದೊಡ್ಡ ದುರಂತ. ಇಲ್ಲಿ ಕೇವಲ ರೇಣುಕಾ ಸ್ವಾಮಿ ಕೊಲೆ ಮಾತ್ರ ಈ ರಾಜ್ಯದಲ್ಲಿ ನಡೆದಿಲ್ಲ. ಎಷ್ಟೋ ಕೊಲೆಗಳಾಗಿದ್ದಾವೆ, ಎಷ್ಟೋ ಅನಾಚಾರಗಳಾಗಿದ್ದಾವೆ, ಎಷ್ಟೋ ಅತ್ಯಾಚಾರಗಳಾಗಿದ್ದಾವೆ. ಅದರ ಆ ಥರ ಒಂದು ತೋರಿಸ್ರಿ. ಪದೇ ಪದೇ ಡಿಬೇಟ್ಗಳನ್ನು ಮಾಡೋದ್ರ ಮುಖಾಂತರ ಆ ಒಂದು ವ್ಯಕ್ತಿತ್ವವನ್ನು ತೋರಿಸ್ರಿ ನೋಡೋಣ. ನಿಮ್ಮ ಪೌರುಷ ಕೇವಲ ರಾಜಕಾರಣಿಗಳ ಮುಂದೆ ಇಲ್ಲ, ಕೇವಲ ನಟ ದರ್ಶನ ಮುಂದೆ ಅಷ್ಟೇ. ಬೇರೆ ಯಾರು ಏನೇ ತಪ್ಪು ಮಾಡಿದ್ರು ಅದು ಸಣ್ಣ ತಪ್ಪು. ಬರ್ರಿ, ಇವತ್ತು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅಥವಾ ಸಿರುವಾರ ತಾಲೂಕಿನಲ್ಲಿ ವಕ್ರಾಣಿ ಎನ್ನುವಂಥ ಗ್ರಾಮದಲ್ಲಿ ದಲಿತ ಮಹಿಳೆ ಅತ್ಯಾಚಾರವಾಗಿ ಕೊಲೆಯಾಗಿದೆ ಎನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಆ ಆರೋಪದ ಬಗ್ಗೆ ಪ್ರಶ್ನೆ ಮಾಡಿದಿರಾ? ಇಲ್ಲ, ಪ್ರಶ್ನೆ ಮಾಡೋದಿಲ್ಲ. ನಿಮ್ಮ ಕಚಡಾತನವನ್ನು ನೀವು ಬಿಟ್ಕೊಡೋದಿಲ್ಲ. ನಿಮಗೆ ಏಸಿಗೆ ತಿನ್ನುವಂತಹ ಕಾಲ ಬಂದೇ ಬರುತ್ತದೆ. ಜನ ರೊಚ್ಚಿ ಗೆದ್ರು ಅನ್ಕೊಳ್ರಿ. ಈಗಾಗಲೇ ಮಾಧ್ಯಮಗಳ ಮೇಲೆ ಇರುವಂತಹ ಪ್ರೀತಿಯನ್ನು ಜನರು ಕಳ್ಕೊಂಡ್ಬಿಟ್ಟಿದ್ದಾರೆ. ವಿಪರೀತವಾಗಿ ದರ್ಶನ್ ವಿಚಾರದಲ್ಲಿ ಸುವರ್ಣ ನ್ಯೂಸ್ ನೀವು ಯಾಕೆ ತೊಂದರೆ ಮಾಡ್ತಾ ಇದ್ದೀರೋ ಗೊತ್ತಿಲ್ಲ. ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಟಾರ್ಗೆಟ್ ಮಾಡಿ ನಿಮ್ಮ ಜೀವನವನ್ನು ಸದುಪಯೋಗ ಮಾಡಿಕೊಳ್ಳೋದ್ರ ಜೊತೆಗೆ ಇನ್ನೊಬ್ಬರ ಜೀವನವನ್ನು ಸಂಪೂರ್ಣವಾಗಿ ತುಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಕಚಡಾತನದಿಂದ ಮತ್ತು ಏಸಿಗೆ ತಿನ್ನುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ. ಇದು ಸತ್ಯವಾಗಿರ್ತಕ್ಕಂಥ ಮಾತಿದು. ನಿಮ್ಮ ಗಜಗಾಂಭೀರ್ಯ, ನಿಮ್ಮ ಗಂಡತನದ ಗಾಂಭೀರ್ಯ, ನಿಮ್ಮ ಗಂಡಸ್ತನದ ಗಾಂಭೀರ್ಯ, ನಿಮ್ಮ ಜೀವನದುದ್ದಕ್ಕೂ ನೀವು ಗಂಡಸ್ತನವೇ ಆಗಿದ್ದರೆ, ನೀವು ಗಂಡಸರೇ ಆಗಿದ್ದರೆ, ನಿಮ್ಮ ಜೀವನದುದ್ದಕ್ಕೂ ಒಂದೇ ಒಂದು ಸಾಧನೆಯನ್ನು ಮಾಡಬೇಕಾಗಿದ್ದರೆ ಇದೇ ಕೆಲಸವನ್ನು ರಾಜಕಾರಣಿಗಳ ವಿರುದ್ಧ ಮಾಡಿ, ಇದೇ ಕೆಲಸವನ್ನು ನಿಮ್ಮ ನ್ಯೂಸ್ ಚಾನೆಲ್ಗಳಲ್ಲಿ ಇರುವಂತಹ ಎಲ್ಲ ವ್ಯಕ್ತಿಗಳು ಸಾಕ್ಷ್ಯಗಳಲ್ಲ ಅವರ ವಿರುದ್ಧವೂ ಮಾಡಿ ಈ ಸಮಾಜದಲ್ಲಿ ನಡೆಯುತ್ತಿರುವಂತಹ ಪ್ರತಿಯೊಂದು ಪ್ರಶ್ನೆಗಳನ್ನ, ಪ್ರತಿಯೊಂದು ಭ್ರಷ್ಟಾಚಾರಗಳನ್ನ, ಪ್ರತಿಯೊಂದು ಅನಾಚಾರಗಳನ್ನ ನಿಮ್ಮ ರಾಜ್ಯದಲ್ಲಿ ತೋರಿಸಿ ನೋಡೋಣ. ನಿಮ್ಮ ಚಾನೆಲ್ಗಳಲ್ಲಿ ತೋರಿಸೋದೇ ಇಲ್ಲ ನೀವು. ಯಾಕೆ ಅಂತ ನಿಮಗೆ ಬೇಕಾಗಿರುವುದು ಕೇವಲ ಟಾರ್ಗೆಟ್. ದರ್ಶನ್ ಒಬ್ಬ ಬಲಿಪಶು. ಆತ ಕೊಲೆ ಮಾಡಿದ್ದಾನೆ ಎನ್ನುವುದು ಕೂಡ ಇನ್ನೂ ಸಾಬೀತಾಗಿಲ್ಲ. ಕೊಲೆ ಮಾಡಿದ್ದಿಲ್ಲವೇ ಎನ್ನುವುದು ಕೂಡ ಇನ್ನೂ ಸಾಬೀತಾಗಿಲ್ಲ. ಕೇವಲ ಆರೋಪ ಕೇಳಿ ಬರ್ತಾ ಇದೆ. ಆದರೂ ಕೂಡ ನೀವು ಆತನನ್ನು ಬಿಡುತ್ತಾ ಇಲ್ಲ. ಆತನೇ ಮಾಡಿದ್ದಾನೆ. ತಲೆ ದಿಂಬಿಗೆ ಕೊಟ್ಟು ನಿದ್ದೆ ಮಾಡಲು ಆಗುತ್ತಿಲ್ಲ. ಆತನ ಜೀವಮಾನದುದ್ದಕ್ಕೂ ಖಜಾನೆ ಖಾಲಿ ಆಗಿದೆ. ಎಷ್ಟರ ಮಟ್ಟಿಗೆ ತೋಜೋವಧೆ ಮಾಡ್ತೀರಿ? ಮಾನಸಿಕವಾಗಿ ಆತನನ್ನು ಹೊರಗಡೆ ಬಂದರೂ ಆತನೇ ನೇಣಾಕಿ ಸತ್ತೋಗ್ಬಿಡೋಕು ಅಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ. ನಾನೇನೋ ದರ್ಶನ್ ಅಭಿಮಾನಿಯಲ್ಲ, ಆದರೆ ದರ್ಶನಿಗೆ ಆಗುತ್ತಿರುವಂಥ ಅನ್ಯಾಯವನ್ನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಮಾಧ್ಯಮಗಳು ಮಾಡ್ತಕ್ಕಂಥ ಕಾರ್ಯವನ್ನು ಧಿಕ್ಕರಿಸ್ತಾ ಇದ್ದೀನಿ. ಅದು ಮಾತ್ರ ನನ್ನ ಪ್ರಶ್ನೆ, ಅದು ಮಾತ್ರ ನನ್ನ ಉತ್ತರ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಅದರ ಬಗ್ಗೆ ಈಗ 2 ದಿನ ಆಯಿತು, ಮತ್ತೊಮ್ಮೆ ಏನೇನು ಬಿತ್ತಕತ್ತೀರಪ್ಪ ಅಂದ್ರೆ ಅದು ಹೇಳ್ತಿರೋದಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದೀರಿ. ಅದು ಯಾವ ರೀತಿಯೋ ಏನೋ ನನಗೂ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ನೀವು ಮನುಷ್ಯರ ಪೈಕಿ ಐದಿರಿ ಅನ್ನೋದು ಅರ್ಥ ಹೋಗ್ಬಿಡೋದು. ಮನುಷ್ಯತ್ವವನ್ನು ಮರೆತು ಬಿಟ್ರಿ ನೀವು. ಟಾರ್ಗೆಟ್ ಮಾಡ್ತಾ ಇದ್ದೀರಿ. ಸಮಾಜದ ಎಲ್ಲ ಕೆಲಸಗಳನ್ನು ಬಿಟ್ಟು ಬರೇ ದರ್ಶನ ಪರನೇ ಮಾತಾಡ್ತಾ ಇದ್ದೀರಿ, ದರ್ಶನ್ ವಿರುದ್ಧವೇ ಮಾತಾಡ್ತಿದ್ದೀರಿ. ಇವತ್ತು ನೋಡೋಣ ಬರ್ರಿ ಹಂಗಾದ್ರೆ ಏನು ಮಾಡ್ತಾ ಇದ್ದಾರೆ. ಇದು ನೋಡ್ರಿ, ಇದು ಒಂದು ಟೈಟ್ಲ್ ಹಾಕಿದ್ದಾರೆ, ಹಬ್ಬದೂಟ ವರ್ಸಸ್ ಜೈಲೂಟ ಅಂತೆ. ಯಾಕಪ್ಪ ನೀವು ಹಾಕ್ತೀರಿ? ಹಬ್ಬದೂಟ ಜೈಲು ಹೋಗಿ ನೀವು ಕೊಟ್ಟು ಬರ್ರಿ ನೋಡೋಣ. ಜೈಲೂಟವ ಇದು ವ್ಯಕ್ತಿಯನ್ನ ಪೂರ ತಳಮಟ್ಟಕ್ಕೆ ತುಳಿಯುವಂಥ ಪ್ರಯತ್ನ ಇದು. ಅದರ ಜೊತೆಗೆ ದಾಸನ ಖಜಾನೆ ಖಾಲಿ ಅಂತ. ಯಾಕೆ ಆತನ ಖಜಾನೆ ಖಾಲಿ ಆದ್ರೆ ನೀವು ತುಂಬಿಸ್ತೀರಿ ಅಥವಾ ಆತನ ಬಗ್ಗೆ ಏನು ತಿಳ್ಕೊಂಡಿರಿ? ಎದಕ್ಕೆ ಮಾತಾಡ್ತಿರೋ ಇವೆಲ್ಲ?
ಅದಾದ ನಂತರ ಮತ್ತೊಂದು ಬರುತ್ತಾ, ದಾಸನಿಗಿಲ್ಲ ಮಹಾಲಕ್ಷ್ಮಿ ವರ, ಈ ವರ್ಷವೂ ಕಂಬಿ ಹಿಂದೆ ಹಬ್ಬ. ಥೌ, ಆತ ಎಲ್ಲರ ಹಬ್ಬ ಮಾಡಲಿ, ಎದಕ್ಕೆ ಬೇಕಾಗಿತ್ತು ನಿಮಗೆ? ಆತ ಕೆಟ್ಟವನು ಅಂತ ಅನಿಸೋದಲ್ಲ, ಬಿಟ್ಟುಬಿಡ್ರಿ, ಆತನ ಬಗ್ಗೆ ಯಾಕೆ ಪ್ರಚಾರ ಮಾಡ್ತಾರೆ? ಇಬ್ಬರು ತಾರೆಯರಿಗೆ ಸಿಕ್ಕಿತ್ತು ಲಕ್ಷ್ಮೀ ಕಟಾಕ್ಷ, ಆದರೆ ದಾಸನಿಗೆ ಇಲ್ಲ ಅದೃಷ್ಟ. ನೋಡ್ರಿ, ಇಬ್ಬರು ತಾರೆಯರು ಅಂದ್ರೆ ಅವಾಗ ರಾಗಿಣಿ ಮತ್ತು ಸಂಜನಾ ಅವರನ್ನ ಈ ಗಾಂಜಾ ಕೇಸ್ ಒಳಗಡೆ ಒಳಗಾಕಿದ್ರು. ಸೊ ಹಂಗಾಗಿ ಅವ್ರಿಗೆ ಇದೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವರಿಗೆ ಬೇಲ್ ಕೊಟ್ಟಿತ್ತು ಕೋರ್ಟು. ಸೊ ಇಲ್ಲಿ ದರ್ಶನ್ ಅವ್ರಿಗೆ ಕೊಟ್ಟಿಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ ನೀವು. ಕಾನೂನು ಹೋರಾಟಕ್ಕೆ ಕೋಟಿ ಕೋಟಿ ಖರ್ಚು, ಕಚಡಗಳೇ ಕಾನೂನು ಹೋರಾಟಕ್ಕಲ್ಲ, ನಾನು ತಪ್ಪಿಸ್ತಲ್ಲ, ನನ್ನಿಂದ ಏನು ಪ್ರಯಾಣ ಆಗೈತೆ ಅಷ್ಟು ಮಾತ್ರ ನಾ ಹೇಳಬಲ್ಲೆ ಅಂತೇಳಿ ಕೋಟಿ ಕೋಟಿ ಖರ್ಚು ಮಾಡಿಲ್ಲ. ಲಾಯರ್ನ ಇಟ್ಕೊಂಡು ಎಲ್ಲರೂ ಅದನ್ನೇ ಮಾಡ್ತಾರೆ. ಖಾಲಿ ಆಗ್ತಿದೆಯಾ ದಾಸನ ಅರಮನೆ ಖಜಾನೆ? ನೋಡು, ಖಾಲಿ ಆಗ್ತಿದೆಯಾ ದಾಸನ ಅರಮನೆ ಖಜಾನೆ? ಯಾರು ಹೇಳಿದ್ರಿ ನಿಮಗೆ? ಎಷ್ಟು ಕೋಟಿ ಐತಮ್ಮ ನಿಮಗೆ ಏನಾರು ಗೊತ್ತದ? ಎದಕ್ಕೆ ನೀವು ಅಷ್ಟೊಂದು ಅರ್ಚಾಡ್ತೀರಿ ಅಂತೀನಿ ನಾನು. ಬೇರೆ ಬದುಕಿಲ್ವಾ ನಿಮಗೆ? ಬೇರೆ ಜೀವನ ಗೊತ್ತೇ ಇಲ್ವಾ? ಕಚಡಗಳ ತಗೊಂಬಂದು ಸಿನಿಮಾ ಇಲ್ಲ, ಸಂಭಾವನೆ ಇಲ್ಲ, ದುಡಿಮೆಯೇ ಇಲ್ಲ. ಅಬಾಬಾಬಾಬಾಬಾಬ, ಎಂಥ ಲೈನಪ್ಪ! ಹೇಳುವಂಥ ಫೀಲಿಂಗ್ನೊಳಗೆ ಗೊತ್ತಾಗ್ತದೆ ನೀವೆಷ್ಟು ಅವ್ರನ್ನ ತೇಜೋವಧೆ ಮಾಡಕತ್ತೀರಿ ಅಂತೇಳಿ. ನಿಜವಾಗ್ಲೂ ದರ್ಶನ್ ವಿಚಾರದಲ್ಲಿ ಭಾಳ ಮುಂದಿಟ್ಟಿದ್ದೀರಿ ಹೆಜ್ಜೆ. ಇದು ನಿಮ್ಗೆ ಒಂದಲ್ಲ ಒಂದು ದಿನ ಚ್ಯುತಿ ತರಬಹುದು. ಎಚ್ಚರ ಎಚ್ಚರ ಕಟ್ಟೆಚ್ಚರ. 2 ವರ್ಷ ಕೇಸ್ನಿಂದ ಬಚಾವಾಗಲು ಕಳೆದಿದ್ದೆಷ್ಟು? ಮತ್ತೊಂದು ಕೇಸ್ನಿಂದ ಬಚಾವಾಗಕ್ಕಲ್ಲವಾಯವ ಮುದೇಕೆ. ಕೇಸ್ನಲ್ಲಿ ಏನೇನು ನಡೀತಾ ಇದೆ, ನಾನೆಷ್ಟು ಅದರಲ್ಲಿ ಪಾತ್ರ ವಹಿಸಿದ್ದೇನೆ ಅನ್ನೋದು ಹೇಳಲಿಕ್ಕೆ. ಬಚಾವಾಗಕ್ಕೆ ಯಾರಿಂದಲಾಗಲ್ಲ. ನೀವು ಸಿಕ್ಕರೆ ನೀವು ಬಚಾವಾಗಕ್ಕಾಗಲ್ಲ, ಅವರು ಬಚಾವಾಗಕ್ಕಾಗಲ್ಲ. ಒಟ್ಟಿನಲ್ಲಿ ದಾಸನ ಖಾಲಿ ಆಗ್ತಿದೆಯಾ ದಾಸನೇ ಖಜಾನೆ ಅನ್ನುವಂಥ ನೋಡು. ಒಟ್ಟಾರೆಯಾಗಿ ದರ್ಶನ್ರವರನ್ನ ತೇಜೋವಧೆ ಮಾಡ್ಬೇಕಂತಾನೆ ನೀವು ಕೂತ್ಕೊಂಡಿರಿ. ಇರಲಿ, ಸಮಾಜದಲ್ಲಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ಸಮಯ ಬರ್ತದೆ. ಇದೇ ನಿಮ್ಮ ನ್ಯೂಸ್ ಚಾನಲ್ನ ಅಜಿತ್ ಹನುಮಕ್ಕನವರ್ ಕುಡಿದು ರೋಡಿನಲ್ಲಿ ತೇಲಾಡಿರುವಂಥ ವಿಡಿಯೋಗಳನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಅದು ಕೂಡ ಒಂದಲ್ಲ ಒಂದು ದಿನ ನಿಮ್ಮಲ್ಲೂ ಕೂಡ ಬರುತ್ತದೆ, ಬಂದೇ ಬರುತ್ತದೆ. ಆಗ ನಿಜ ಜೀವನದ ಅರ್ಥವನ್ನ ದರ್ಶನ್ ಅಭಿಮಾನಿಗಳು ತೋರಿಸಲಿದ್ದಾರೆ. ಎಚ್ಚರ. ಯಾವಾಗಲೂ ಒಬ್ಬ ವ್ಯಕ್ತಿಗೆ ಕಷ್ಟ ಬಂದಿದೆ ಅಂದ್ರೆ ಅವನಿಗೆ ಮತ್ತೊಂದು ಕಲ್ಲೋಗಿಯುವುದು ಬೇಡ. ಆಳಿಗೊಂದು ಕಲ್ಲೋಗುವುದರ ಮುಖಾಂತರ ಆತನ ಸತ್ಯವೆಷ್ಟಿದೆ, ಸುಳ್ಳೆಷ್ಟು ತೋರಿಸ್ರಿ, ಎಲ್ಲವನ್ನ ತೋರಿಸ್ರಿ. ದಲಿತರ ಮೇಲೆ ಇರ್ತಕ್ಕಂಥ ಅನ್ಯಾಯಗಳನ್ನು ತೋರಿಸ್ರಿ, ದೌರ್ಜನ್ಯಗಳನ್ನು ತೋರಿಸ್ರಿ, ಅತ್ಯಾಚಾರಗಳನ್ನು ತೋರಿಸ್ರಿ, ಭ್ರಷ್ಟಾಚಾರಗಳನ್ನು ತೋರಿಸಿ, ರಾಜಕಾರಣಿಗಳ ವಿರುದ್ಧ ಸೆಳೆದು ನಿಂತು ಇಡೀ ಕರ್ನಾಟಕ ರಾಜ್ಯವನ್ನ ಅಭಿವೃದ್ಧಿಯತ್ತ ಸಾಗುವಂತೆ ಮಾಡ್ಬೇಕು. ನೀವು ಕೇವಲ ನಟ ದರ್ಶನ್ ಬೆನ್ನಿ ಬಿಟ್ಬಿಟ್ರಿ, ಉಳಿದಿವೆಲ್ಲ ನಿಮ್ಗೆ ಹೆಂಗ್ ಬೇಕು ಹಂಗೆ ರಿಟರ್ನ್ ಮಾಡ್ಕೊಂಡು ನೀವೇ ಕತೆ ಹುಡುಕೊಂಡು, ನೀವೇ ಕತೆ ಬರೆದು, ನೀವೇ ಚಿತ್ರಕಥೆ ಬರೆದು, ನೀವೇ ಸಂಭಾಷಣೆ ಬರೆದು, ನೀವೇ ನ್ಯೂಸ್ ಮಾಡಿಬಿಡ್ತೀರಿ. ಅಷ್ಟರ ಮಟ್ಟಿಗೆ ಕೂತ್ಕೊಂಡಿದ್ದೀರಿ ನೀವು. ಎಲ್ಲ ಮಾಧ್ಯಮಗಳೆಲ್ಲ ಕೇವಲ ಸುವರ್ಣ ನ್ಯೂಸ್ ಎನ್ನುವಂಥದ್ದು ಮಾತ್ರ ದರ್ಶನ ವಿಚಾರದಲ್ಲಿ. ಬೇರೆ ವಿಚಾರದಲ್ಲಿ ಯಾವ ರೀತಿ ಇದೆ ಗೊತ್ತಿಲ್ಲ. ದರ್ಶನ ವಿಚಾರದಲ್ಲಿ ಸುವರ್ಣ ನ್ಯೂಸ್. ನಿಜವಾಗ್ಲೂ ನೀವು ದಯವಿಟ್ಟು ಹೊಟ್ಟೆಗೆ ಅನ್ನ ತಿನ್ನೋರಾದರೆ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತ್ತೆ. ನಿಮ್ಮಲ್ಲಿ ನನಗೆ ಯಾವುದೇ ದ್ವೇಷವಿಲ್ಲ, ನಿಮ್ಮಲ್ಲಿ ನನ್ನ ಹತ್ರ ಯಾವುದೇ ಭಿನ್ನಾಭಿಪ್ರಾಯಗಳ, ಕೇವಲ ಭಾವನೆ ಅಥವಾ ಒಂದು ಕೋರಿಕೆ. ನಿಜವಾಗ್ಲೂ ದರ್ಶನ ವಿಚಾರವನ್ನು ಯಾವ ರೀತಿ ತೋರಿಸ್ರಿ. ದರ್ಶನ್ ತಪ್ಪು ಮಾಡಿಲ್ಲ ಅಂತಲ್ಲ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗೇ ಆಗುತ್ತೆ. ಆಗೋವರೆಗೆ ಯಾರು ಸ್ವಲ್ಪ ತಡೀರಿ. ಇನ್ನು ಸಾಬೀತಾಗಿಲ್ಲ, ಇಷ್ಟು ಯಾಕೆ ಒಯ್ಕೊಳಕತ್ತೀರಿ? ಅದಕ್ಕಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ನಿಜ ಜೀವನದಲ್ಲಿ ತಪ್ಪು ಮಾಡಿದ್ರೆ ಅದಕ್ಕೆ ಶಿಕ್ಷೆ ಆಗೇ ಆಗ್ತದ. ನೀವು ಸ್ವಲ್ಪವನ್ನು ತಡ್ಕೊಂಡು ಅಥವಾ ಕಾದು ನಿಜಾಂಶವನ್ನು ತಿಳಿಸ್ರಿ. ಇಲ್ಲ ದರ್ಶನ್ ವಿಚಾರದಲ್ಲಿ ಹೆಂಗೆ ತೋರಿಸ್ರಿ, ಎಲ್ಲರ ವಿಚಾರದಲ್ಲಿ ಹಾಗೆ ತೋರಿಸ್ರಿ. CMಗಳ ವಿಚಾರದಲ್ಲಾಗಿರ್ಬೋದು, ರಾಜಕಾರಣಿಗಳ ವಿಚಾರದಲ್ಲಾಗಿರ್ಬೋದು, PMಗಳ ವಿಚಾರದಲ್ಲಾಗಿರ್ಬೋದು, ಎಲ್ಲ ವಿಚಾರಗಳನ್ನು ಇದೇ ರೀತಿ ತೋರಿಸ್ರಿ ಅಂತಕ್ಕಂಥದ್ದಷ್ಟೇ ನನ್ನ ವಾದ. ಸೊ ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೊಸಬರಾಗಿ ತಮ್ಮ ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ. ಈ ರೀತಿಯಾಗಿರ್ತಕ್ಕಂಥ ನಿಶಬ್ದವಾಗಿರುವಂಥ ವಿಷಯಗಳನ್ನು ಮತ್ತು ಪ್ರಸ್ತುತ ನಡೀತಿರುವಂಥ ವಿಷಯಗಳ ಬಗ್ಗೆ ನಾನು ಮಾಹಿತಿ ತರ್ತಾ ಇರ್ತೀನಿ. ಧನ್ಯವಾದಗಳು.